ಅವರಿವರ ಭವಿಷ್ಯವನ್ನ ಹೇಳಿಕೊಂಡು ಜೀವನ ರೂಪಿಸಿಕೊಂಡಿದ್ದಂತಹ ಜ್ಯೋತಿಷಿ ಕಮಲಾಕರ್ ಭಟ್ ತನ್ನ ಕಾಮ ತೃಷಿಗಾಗಿ ಅಮಾಯಕನ ಒಂದು ಜೀವ ಹೋಗಲಿಕ್ಕೆ ಕಾರಣ ಆಗಿ ಈಗ ಜೈಲು ಪಾಲಾಗಿದ್ದಾರೆ. ಈಗ ಕೊಲೆ ಆರೋಪಿ ಜ್ಯೋತಿಷಿ ಕಮಲಾಕರ್ ಭಟ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. 2 ದಿನಗಳ ಕಾಲ ಕಮಲಾಕರ್ ಭಟ್ ಈಗ ಪೊಲೀಸ್ನವರ ವಶಕ್ಕೆ. ವಿಚಾರಣೆ ಹಿನ್ನೆಲೆ ಕೋರ್ಟು ಈಗ ಪೊಲೀಸ್ನವರಿಗೆ ಈಗ ವಶಪಡಿಸಲಿಕ್ಕೆ ಈಗ ಆದೇಶವನ್ನು ಕೊಟ್ಟಿದೆ. ಇನ್ನು ಮೆಗಾನ್ ಆಸ್ಪತ್ರೆಯಲ್ಲಿ ಕಮಲಾಕರ್ ಭಟ್ಗೆ ಈಗ ಮೆಡಿಕಲ್ ಟೆಸ್ಟ್ ಕೂಡ ಆಗಿದೆ. ಬಳಿಕ ಸ್ಥಳ ಮಹಜರನ್ನು ನಡೆಸಲಿಕ್ಕೆ ಪೊಲೀಸ್ನವರು ಈಗ ನಿರ್ಧಾರ ಕೂಡ ಈಗ ಮಾಡಿದ್ದಾರೆ. ಒಂದು ಹೆಣ್ಣಿನ ಒಂದು ಆಸೆಗೋಸ್ಕರ, ತನ್ನ ಕಾಮ ತೃಷಿಯನ್ನು ತೀರಿಸ್ಕೊಳ್ಳಿಕ್ಕೋಸ್ಕರ ಆಕೆಯ ಗಂಡನನ್ನೇ ಸಾಯಿಸಲಿಕ್ಕೆ ಮುಂದಾಗಿ ಮತ್ತೆ ಒಬ್ಬ ಜೀವ ಹೋಗಲಿಕ್ಕೆ ಈ ಕಮಲಾಕರ್ ಭಟ್ ಇಲ್ಲಿ ಮುಖ್ಯವಾಗಿ ಕಾರಣ ಆಗ್ತಾರೆ. ಅದಾದ ನಂತರ ಒಂದಿಷ್ಟು ಹೈಡ್ರಾಮಗಳು ಕೂಡ ನಡೀತದೆ. ಈ ಒಂದಲ್ಲ ಅನೇಕ ಜನ ಮಹಿಳೆಯರು ಕೂಡ ಈ ಜ್ಯೋತಿಷಿ ಮೇಲೆ ಆರೋಪಗಳನ್ನು ಮಾಡಿದರು. ಅದರಲ್ಲೊಬ್ಬರು ಮುಸ್ಲಿಂ ಮಹಿಳೆ ಕೂಡ ಆರೋಪವನ್ನು ಮಾಡಿದರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ನೋಡಿ, ಈಕೆ ಏನು ಈಗ ಫೋರ್ಸ್ ಕೊಡ್ತಾ ನಿಂತಿದ್ದಾಳಲ್ಲ, ಈಕೆ ಈ ತನ್ನ ಗಂಡನನ್ನೇ ಬಿಟ್ಟು ಈ ಕಮಲಾಕರ್ ಭಟ್ ಹಿಂದೆ ಹೋದಂತಹ ಕಿಲಾಡಿ ಲೇಡಿ. ಈಕೆಯ ಮೂಲ ಹೆಸರು ಸುರೇಖಾ ಅಂತ. ಹಾಗಾಗಿ ಈ ಲೇಡಿಯ ಜೊತೆಗೆ ಇನ್ನೊಂದಿಷ್ಟು ಬೇರೆ ಬೇರೆ ಮಹಿಳೆಯರು ಅವರಿಗೂ ಕೂಡ ಕಮಲಾಕರ್ ಭಟ್ರು ಮೋಸ ಮಾಡಿದ್ದಾರೆ. ಅವರು ಕೂಡ ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳಿಬಿಟ್ಟು ಮೋಸ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಕಣ್ಣೀರನ್ನು ಸುರಿಸ್ಕೊಂಡ್ರು. ಪವರ್ ಟಿವಿ ಮುಖೇನವಾಗಿಯೇ ಸಾಕಷ್ಟು ಜನ ಮಹಿಳೆಯರು ಕಣ್ಣೀರು ಸುರಿಸಿದ್ರು. ಅದಾದ ಮೇಲೆ ಅವರಿಗೀಗ ಜೈಲು ಶಿಕ್ಷೆ ವಿಧಿಸಿತ್ತು ಕೋರ್ಟು. ಅದಾದ ನಂತರ ಈಗ ಮತ್ತೆ ಕೋರ್ಟ್ ಈಗ ಪೊಲೀಸ್ನವರ ವಶಕ್ಕೇನೋ ಒಪ್ಪಿಸಿದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಶಿವಮೊಗ್ಗ ಪ್ರತಿನಿಧಿ ಮೋಹನ್ ಕೃಷ್ಣ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಮೋಹನ್ ಕೃಷ್ಣ, ಕಮಲಾಕರ್ ಭಟ್ರು ಆಲ್ರೆಡಿ ಈಗ ಜೈಲಲ್ಲಿದ್ದರು. ಈಗ ಮತ್ತೆ ಕೋರ್ಟು ಪೊಲೀಸ್ನವರು ವಶಕ್ಕೆ ಕೊಟ್ಟಿದೆ. ಇನ್ನು ಹೆಚ್ಚಿನ ವಿಚಾರಣೆಯ ನಿಮಿತ್ತವಾಗಿನ ಏನಿದೆ ಕಾರಣ ಅಂತ? ಸಚಿನ್, ಏನು ಅವರಿವರ ಭವಿಷ್ಯವನ್ನು ಹೇಳ್ತಾ ಇದ್ದಂತಹ ಜ್ಯೋತಿಷಿ ಕಮಲಾಕರ್ ಅವರ ಭವಿಷ್ಯವೇ ಗೊತ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಶಿರ್ಸಿಯ ಸಿದ್ದಾಪುರದ ಅವರ ಅವರಗುಪ್ಪ ಗ್ರಾಮದಲ್ಲಿ ಒಂದು ವಸಂತ್ ಎಂ ನಾಯಕ ಎಂಬಂತ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ಜ್ಯೋತಿಷಿ ಕಮಲಾಕರ್ ಭಟ್ನನ್ನ ಇದೀಗ ಪೋಕ್ಸೋ ಪ್ರಕರಣದ ಹಿನ್ನೆಲೆಯಲ್ಲಿ 2 ದಿನ ಶಿವಮೊಗ್ಗದ ಪೊಲೀಸರ ವಶಕ್ಕೆ ಒಪ್ಪಿಸಿ ಶಿವಮೊಗ್ಗದ ನ್ಯಾಯಾಲಯ ಇದೀಗ ಆದೇಶ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಮಲಾಕರ್ ಭಟ್ನನ್ನ ತುಂಗನಗರ ಠಾಣೆ ಪೊಲೀಸರು ಶಿವಮೊಗ್ಗದ ನ್ಯಾಯಾಲಯಕ್ಕೆ ಇಂದು ಹಾಜರುಪಡಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪೋಕ್ಸೋ ಪ್ರಕರಣ ಘಟನಾ ಸ್ಥಳದ ಆಧಾರದ ಮೇಲೆ, ಅಂದ್ರೆ ಶಿವಮೊಗ್ಗದ ಏನು ನಿವಾಸ ಇತ್ತು, ಇಲ್ಲಿನ ನಿವಾಸದಲ್ಲಿ ಈ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿರುವಂತಹ ಅತ್ಯಾಚಾರಕ್ಕೆ ಯತ್ನ ಮಾಡಿರುವಂತದ್ದು ಘಟನೆ ನಡೆದಿರುತ್ತಂತೆ. ಈ ಹಿನ್ನೆಲೆಯಲ್ಲಿ ಪೋಕ್ಸೋ ಪ್ರಕರಣ ಘಟನಾ ಸ್ಥಳದ ಆಧಾರದ ಮೇಲೆ ಶಿವಮೊಗ್ಗದ ತುಂಗಾನಗರ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗಿರುತ್ತೆ ಕಳೆದ 2 ತಿಂಗಳ ಹಿಂದೆ. ಈ ಸಂಬಂಧ ಪೊಲೀಸರು ಇಂದು ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಕೊಲೆ ಪ್ರಕರಣದಲ್ಲಿ ಆರೋಪಿ ಕಮಲಾಕರ್ ಭಟ್ನನ್ನ ಕಾರವಾರ ಜೈಲಿನಿಂದ ಶಿವಮೊಗ್ಗದ ಪೋಕ್ಸೋ ನ್ಯಾಯಾಲಯಕ್ಕೆ ಕರೆತರಲಾಗಿತ್ತು. ಈ ವಿಚಾರಣೆ ನಡೆಸಿದ ನ್ಯಾಯಾಲಯವು ಆರೋಪಿಯನ್ನ 2 ದಿನಗಳ ಕಾಲ ಪೊಲೀಸ್ ವಶಕ್ಕೆ ನೀಡಿ ಇದೀಗ ಆದೇಶ ನೀಡಿರುವಂತದ್ದು. ಜೊತೆಗೆ ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಇದೀಗ ತುಂಗನಗರ ಪೊಲೀಸರು ಈ ಆರೋಪಿ ಕಮಲಾಕರ್ ಭಟ್ ಇದ್ದಾನೆ, ಈತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಆರಂಭಿಸಿದ್ದಾರೆ. ಸಚಿನ್, ಧನ್ಯವಾದ ಮೋಹನ್ ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.